ಗೊತ್ತಿಲ್ಲದೆ ಇರೋರು ಯಾರೂ ಇಲ್ಲ. ಅವರು ಬಂದಿದ್ದಾರೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಕಂಪನಿ ಬಗ್ಗೆ ಒಂದು 2 ಮಾತು ಹೇಳಿ ಕಾರ್ಯಕ್ರಮನ ಶುರು ಮಾಡೋಣ ಅಂತ ನನ್ನ ಆಸೆ. ಈ ಮಿರಾನ ಯಾಕೆ ನಮ್ಮದು ಒಂದು ಇಷ್ಟೆಲ್ಲ ಪ್ರೊಡಕ್ಷನ್ ಕಂಪ್ನಿ ಮಧ್ಯ ನಮ್ಮದೊಂದು ಪ್ರೊಡಕ್ಷನ್ ಕಂಪ್ನಿ ಯಾಕೆ ಅಂತೆಲ್ಲ ನಾನು ಯೋಚನೆ ಮಾಡಿದಾಗ, ರಂಜಿತ್ ಅವ್ರ ನನ್ನ ಬಗ್ಗೆ ಅಷ್ಟೆಲ್ಲ ಹೇಳಿದಾಗ ನನ್ನ ಡಾಕ್ಟರ್ ರಾಜ್ಕುಮಾರ್ ಒಂದು ಮಾತು ನೆನಪು ಬಂತು. ಅಣ್ಣವ್ರು ಹೇಳಿದರು, ಈ ಕಲೆ ಸಿನಿಮಾ ಅನ್ನೋ ಸಾಗರದಲ್ಲಿ ನಾವೆಲ್ಲ ಚಿಕ್ಕ ಮೀನುಗಳು, ನಾನು ಒಂದು ಪುಟಾಣಿ ಮೀನು, ನಮ್ಮ ಕಂಪನಿನೂ ಒಂದು ಪುಟಾಣಿ ಮೀನು, ಏನೋ ಒಂದು ಪ್ರಾಮಾಣಿಕವಾಗಿ ಕನ್ನಡದಲ್ಲಿ ಉತ್ತಮವಾದ ಸಿನಿಮಾ ಮಾಡೋಣ ಅಂತ ನಾವು ಬಂದಿದ್ದೀವಿ. ಯಾಕೆ ಕಂಪನಿ ಅಂದರೆ ಕತೆಗಳು ಸ್ನೇಹಿತರು. ನಮ್ಮೆಲ್ಲರೊಳಗೂ ಕತೆ ಇದೆ. ಎಲ್ಲಿ ಸುತ್ತಮುತ್ತ ನೋಡಿದ್ರೂ ಕತೆಗಳೇ ಇದೆ. ಮನುಷ್ಯನಿಗೆ ಕತೆ ಹೇಳೋದು ಏನಿದೆ ಅದು ಅನಾದಿ ಕಾಲದಿಂದನೂ ಒಂದು ಮೂಲ ಭಾವ ಮನುಷ್ಯನದು. ಕತೆ ಹೇಳದೇ ಇದ್ರೆ ನಮ್ಮ ಲೈಫು ಇನ್ಕಂಪ್ಲೀಟ್ ಅನಿಸುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲರೂ ನಾವು ಕತೆನೇ ಹೇಳೋದು ಒಬ್ರಿಗೊಬ್ರು. ಹಿಂಗೆ ಕತೆ ಹೇಳ್ತಾ ನಮ್ಮ ಜೀವನದ ಕತೆ ಕಳೆಯುತ್ತೆ. ನಾವು ಹೋದ್ಮೇಲೆ ಉಳಿಯೋದು ಕತೆನೇ. ಕತೆಗಳು ಯಾವತ್ತೂ ಸಮಾಜನ ಪ್ರತಿಬಿಂಬಿಸ್ತವೆ. ನೀವು ಯಾವುದೇ ಚಲನಚಿತ್ರ ನೋಡಿ, ಹಿಸ್ಟ್ರಿ ನೋಡಿ, ನಮ್ಮ ಸಿನಿಮಾ ಯಾವತ್ತೂ ಆ ಟೈಮಲ್ಲಿ ಸಮಾಜದಲ್ಲಿ ಏನು ನಡೀತಾ ಇದೆ, ಸಮಾಜದ ಒಂದು ಕಲ್ಪನೆ ಏನಿದೆ ಆ ಟೈಮಲ್ಲಿ, ಆ ಕಾಲಘಟ್ಟದಲ್ಲಿ ಅದನ್ನು ಸಾಮಾನ್ಯವಾಗಿ ತೋರಿಸ್ಕೊಡುತ್ತೆ. ಮುಂಚಿನ ಕಾಲದಲ್ಲಿ ಏನು ಹೇಳಿ, ಒಂದು ಕೇವ್ ಮೆನ್ ಎಲ್ಲ ಏನು ಮಾಡ್ತಾಯಿದ್ರು, ಆ ಕೇವಲ್ಲಿ ಚಿತ್ರ ಬರಿತಾ ಇದ್ರು. ಆಮೇಲೆ ಪೇಂಟಿಂಗು, ಗ್ರಂಥಗಳು ಬರೆದ್ರು, ಕಾವ್ಯಗಳು ಬರೆದ್ರು, ನಂತರ ಸಿನಿಮಾ ಬಂತು. ಇವಾಗೆಲ್ಲ ಪಾಡ್ಕಾಸ್ಟು, ರೀಲ್ಸು ಎಲ್ಲ ಬಂದಿದೆ. ಮಾಧ್ಯಮಗಳು ಬೇರೆ ಆಗಿದೆ, ಕತೆನೇ. ಆಗ 3000 ಪೇಜಲ್ಲಿ ಬರೆದಿದ್ದ ಇವಾಗ 30 ಸೆಕೆಂಡ್ ರೀಲ್ ಮಾಡಾಕ್ತಾರೆ ಜನಗಳು. ಅಷ್ಟು ಟ್ಯಾಲೆಂಟ್ ಇದೆ ಜನಗಳಿಗೆ. ಸೊ ಈ ಥರ ಕತೆಗಳು ನಮ್ಮಲ್ಲಿ ಇಷ್ಟೊಂದಿದ್ದಾಗ ನಮ್ಮ ಸುತ್ತಮುತ್ತ ಏನು ನಡೀತಾ ಇದೆ, ನಮ್ಮ ಭಾರತ ಒಂದು ಯುವ ದೇಶ, ಒಂದು 65% ಜನಗಳು ಯುವ ಜನಾಂಗ ನಮ್ಮದು, 35 ವರ್ಷದಿಂದ ಕಡಿಮೆ ಇರುವಂಥ ಜನಾಂಗ. ಹಂಗಾಗಿ ನಮ್ಮ ಚಲನಚಿತ್ರಗಳು, ನಮ್ಮ ಕತೆ ಹೇಳುವ ರೀತಿ ಕಾಲಕ್ಕೆ ತಕ್ಕಂಗೆ ಬದಲಾಗಬೇಕು. ನಾವು ಈ ಯುವ ಜನಾಂಗಕ್ಕೆ ಪೂರಕವಾಗಿರುವ ಕತೆಗಳನ್ನು ಹೇಳೋಣ. ಆ ಕತೆ ಹೇಳುವ ಮುಖಾಂತರ ಆ ಜನಾಂಗವನ್ನು ಅರ್ಥ ಮಾಡ್ಕೊಳ್ಳೋಣ. ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಜನ್ಜಿ ಬಗ್ಗೆ. ಅವರೇನೋ ಬೇರೆ ಪ್ರಜಾತಿಯನ್ನ ಥರ ನಾವು ನೋಡ್ತೀವಿ, ಬಟ್ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಂಥ ಕತೆಗಳು, ಅವರಿಗೆ ಅವರ ಸಮಸ್ಯೆಗಳೇನು, ಅವರು ಲೈಫನ್ನು ನೋಡೋ ರೀತಿ ಏನು, ಅವ್ರ ಪ್ರೀತಿ ಪ್ರೇಮ ಸಂಬಂಧಗಳನ್ನ ನೋಡೋ ರೀತಿ ಏನು, ಇದನ್ನೆಲ್ಲ ಇನ್ನೂ ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳೋಣ. ಸ್ವಲ್ಪ ಎಂಪತಿ ಡೆವಲಪ್ ಆಗುತ್ತೆ. ಒಬ್ಬ ಜಡ್ಜ್ ಮಾಡದೆ ಪ್ರತಿ ಜನಾಂಗದಲ್ಲೂ ತಪ್ಪು ಸರಿ ಇದ್ದೇ ಇರುತ್ತೆ. ನಾವುಗಳು ಸಾಕಷ್ಟು ತಪ್ಪು ಮಾಡಿದ್ದೀವಿ. ಈ ಜನಾಂಗವನ್ನು ನಾವು ನೀಟಾಗಿ ಅರ್ಥ ಮಾಡ್ಕೊಬೇಕು ಡೀಟೇಲ್ ಆಗಿ. ಅಂದರೆ ಕತೆ ಹೇಳಲೇಬೇಕು. ಹಂಗಾಗಿ ನಾವು ಈ ಕಂಪನಿಯ ಮುಖಾಂತರ, ಈ ಪ್ರೊಡಕ್ಷನ್ ಹೌಸ್ ಮುಖಾಂತರ ಸಾಕಷ್ಟು ಕತೆಗಳನ್ನು ಹೇಳ್ಕೊಂಡು ಹೋಗೋಣ. ಅಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತ ನಾವಿಲ್ಲಿ ಬಂದಿದ್ದೀವಿ. ಇದು ನಮ್ಮ ಮೊದಲನೇ ಪ್ರೊಡಕ್ಷನ್, ನಮ್ಮ ಮೊದಲನೇ ಒಂದು ಪ್ರಯತ್ನ. ನಿಮ್ಮೆಲ್ಲರ ಸಹಕಾರದಿಂದ, ನಿಮ್ಮೆಲ್ಲರ ಪ್ರೀತಿಯಿಂದ ನಾವು ಇದನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡು ಆದಷ್ಟು ಬೇಗ ನಿಮ್ಮ ಮುಂದೆ ತೊಗೊಂಬರ್ತೀವಿ. ನಿಮ್ಮ ಆಶೀರ್ವಾದ ಪ್ರೀತಿ ಹಿಂಗೆ ಇರಲಿ. ನಮ್ಗೆ ಮಾತ್ರ ಅಲ್ಲ, ಕನ್ನಡ ಚಿತ್ರರಂಗದಲ್ಲಿ ಯಾರ್ಯಾರು ಏನೇನು ಪ್ರಯತ್ನ ಪಡ್ತಾರೋ ಅದನ್ನೆಲ್ಲ ನಾವು ಸಪೋರ್ಟ್ ಮಾಡೋಣ. ಇದು ನಮ್ಮ ಇಂಡಸ್ಟ್ರಿ, ಇದು ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ. ನಾನು ಆಶ್ಚರ್ಯದಿಂದ ನಿಂತು ನೋಡಿದಾಗ ನಾವು ಕನ್ನಡ, ತಮಿಳು, ಹಿಂದಿ ಅಂತ ನೋಡಲ್ಲ, ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಅಂತ ನೋಡ್ತೀವಿ. ಹಂಗಾಗಿ ನಮ್ಮ ಕನ್ನಡನೂ ಚೆನ್ನಾಗಿರಲಿ. ಆಸ್ಟ್ರೇಲಿಯಾದಲ್ಲಿ ಸಾಕಷ್ಟು ಕನ್ನಡದವರಿದ್ದಾರೆ. ನಾವು ಹೆಮ್ಮೆಯಿಂದ ನಮ್ಮ ಕತೆಗಳನ್ನು ನಾವು ತೋರಿಸ್ತೀವಿ, ನಮ್ಮ ಪಿಕ್ಚರ್ಗಳನ್ನ ತೋರಿಸ್ತೀವಿ. ನಮಗೂ ಆ ಥರ ಒಂದು ಚಿತ್ರ ಆಗಲಿ ಅನ್ನೋದೇ ನನ್ನ ಆಸೆ. ನಿಮ್ಮ ಆಶೀರ್ವಾದ ಪ್ರೀತಿ ಹೀಗೆ ಇರಲಿ. ಸಿನಿಮಾ ಅನ್ನೋದು ಟೀಮ್ ವರ್ಕು. ನಾನಿಲ್ಲಿ ನಿಂತಿದ್ದೀನಿ ನಮ್ಮ ತಂಡದವ್ರ ಪರವಾಗಿ. ಅವರಿಲ್ಲದೆ ನಾನು ಏನೂ ಇಲ್ಲ. ಎಲ್ಲ ಸೇರಿ ನಮ್ಮ ಮುಂದೆ ನಾವು ಆದಷ್ಟು ಬೇಗ ಬರ್ತೀವಿ. ಥ್ಯಾಂಕ್ ಯು ಸ್ನೇಹಿತರೆ. ಪ್ರೀತಿಗೋಸ್ಕರ ಮಾಡ್ತಾ ಇರೋ ಚಿತ್ರ ಇದು. ಅದು ಟಾನಿಕ್ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲ. ನಾನು ಒಂದಂತೂ ನಂಬಿಕೆ ಇದೆ, ನಾವು ಈ ಜನಾಂಗನ, ಯುವ ಜನಾಂಗನ ಎಸ್ಪೆಷಲಿ ಚೆನ್ನಾಗಿ ಅರ್ಥ ಮಾಡ್ಕೊತೀವಿ. ಜಡ್ಜ್ ಮಾಡೋದನ್ನ ಬಿಡ್ತೀವಿ. ಅವ್ರ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು, ಅವರೇ ನಮ್ಮ ಫ್ಯೂಚರ್ ಸರ್. ಅವ್ರನ್ನ ನಾವು ಬಿಡೋಕ್ಕಾಗಲ್ಲ. ನಮ್ಮ ದೇಶದ 65% ಆಲ್ಮೋಸ್ಟ್ ಜನಸಂಖ್ಯೆ ಯಂಗ್ಸ್ಟರ್ಸ್ ಇದ್ದಾಗ ಅವ್ರಿಗೆ ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಅವರೇ ನಮ್ಮ ದೇಶ ನಾಳೆ ಕಟ್ಟೋರು. ನೀವು ಆ್ಯಕ್ಟ್ ಮಾಡ್ತಿದ್ದೀರಾ ಸರ್? ನೀವು ಆ್ಯಕ್ಟ್ ಮಾಡ್ತಾ ಇದ್ದೀರಾ ಅದರಲ್ಲಿ? ಇಲ್ಲ ಸರ್. ಈಗ ಜಾವಗಲ್ ಸಿನ್ಹಾ ಕೇಳಿದ್ರು ಸರ್, ನನಗೊಂದು ಅವಕಾಶ ಇರಲಿ ಅಂತ. ಏನಾದರೂ ಸರ್ ಏನಾದ್ರು ಆ್ಯಕ್ಟ್ ಮಾಡೋ ಸಾಧ್ಯತೆ ಇದೆಯಾ? ಸ್ಪೆಷಲ್ ರೋಲಲ್ಲಿ ಏನಾದರೂ? ಹಾಂ, ಓಹ್ ಸಾರಿ ಸರ್. ಈ ನಾನು ಸರ್ ಹತ್ರ ಡಿಸ್ಕಸ್ ಮಾಡ್ತೀನಿ. ಅವ್ರು ಡೇಟ್ ಸಿಕ್ಕಿದ್ರೆ ಆಮೇಲೆ ಅವರು ಲೀಡ್ ಆ್ಯಕ್ಟರ್ ಜೊತೆ ಕಾನ್ಫ್ಲಿಕ್ಟ್ ಆದರೆ ಕಷ್ಟ ಆಗುತ್ತೆ. ಸರ್ ಖಂಡಿತ ಅವಕಾಶ ಸಿಕ್ಕಿದೆ. ಇದು ಒಂದೇ ಅಲ್ಲ, ಮುಂದೆ ನಮ್ಗೆ ಸಾಕಷ್ಟು ಪ್ರಾಜೆಕ್ಟ್ಸ್ ಇರ್ತವೆ. ಅದು ಸರ್ ನಮ್ಮ ಪುಣ್ಯ, ಅವರು ಅದು ಒಪ್ಕೊಂಡ್ರೆ ಏನಾದ್ರು ದಾರಿ ಹುಡುಕ್ತೀವಿ. ಸರ್ ಇಲ್ಲಿ
ಲವ್ ಅಂದ ತಕ್ಷಣ 3 ಥರ ನೋಡ್ಕೊಂಡು ಬಂದಿದ್ದೀವಿ ನಾವು. ಅಂದರೆ 80s ಬೇರೆ ಥರ ಲವ್ ಮಾಡಿದ್ದಾರೆ, 90s ಬೇರೆ ಥರ ಲವ್ ಮಾಡಿದ್ದಾರೆ, ಇವಾಗ ಲವ್ ಮಾಡ್ತಾರೆ 2K ಕಿಡ್ಸ್ಗಳು ಬೇರೆ ಥರ. ಅಂದರೆ ದಿನಕ್ಕೊಬ್ಬೊಬ್ಬರನ್ನ ಬದಲಾಯಿಸ್ತಾ ಇರ್ತಾರೆ. ಬಟ್ ಈ ಲವ್ ಯಾವ ಭಾಗದ್ದು ಹೇಳಕ್ಕೆ ಹೋಗುತ್ತೆ, ಏನನ್ನ ಹೇಳಕ್ಕೆ ಹೋಗುತ್ತೆ? ತುಂಬ ಒಳ್ಳೆ ಕ್ವಶನ್ನು. ನಾನು ಅಷ್ಟೊಂದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಹೇಳಲ್ಲ. ನೀವು ಡಿಸ್ಕ್ರೈಬ್ ಮಾಡಿದ್ದು ಇರ್ಬೋದು ಆ ಥರ. ಬಟ್ ಲವ್ನೇ, ಅದು ಲವ್ ಬದಲಾಗಿಲ್ಲ, ಕಾಲ ಬದಲಾಗಿದೆ. ನಾವು ಆಗಿನ ಕಾಲದ ಶೇಕ್ಸ್ಪಿಯರ್ ಕಾಲದ ಪ್ರೀತಿನ ಇವಾಗ ಮಾಡ್ತೀನಿ ಅಂದರೆ ಅದು ಅನ್ರಿಯಲಿಸ್ಟಿಕ್ ಆಗುತ್ತೆ. ಕಾಲ ಬದಲಾದಂಗೆ ನಾವು ಆ ಕಾಲದಲ್ಲಿ ಯಾವ ಮಾಧ್ಯಮ ಇತ್ತು, ಇವಾಗ ನಾವು ಪಾರಿವಾಳಗೆ ಲೆಟರ್ ಕಳ್ಸೋಕ್ಕಾಗಲ್ಲ, ವಾಟ್ಸ್ಆ್ಯಪು ಇನ್ನೇನೋ ಮಾಡಿರ್ತೀವಿ. ಸೊ ಕಾಲ ತಕ್ಕಾದಂಗೆ ಪ್ರೀತಿ ಪರಿಭಾಷೆ ಬದಲಾಗಿದೆ. ದಿ ಪಾಯಿಂಟ್ ವೆಲ್ ನೋಟೆಡ್. ಈ ಮೂವಿ ಮುಖಾಂತರ ನಾವು ಈ ಜನಾಂಗದ ಸ್ಟ್ರಗಲ್ಸ್ ಏನಿದೆ, ಈ ಕಾಂಪ್ಲಿಕೇಟೆಡ್ ಟೆಕ್ನಾಲಜಿಕಲ್ ಸಿಚುವೇಶನಲ್ಲಿ ಪ್ರೀತಿ ಪ್ರೇಮದಲ್ಲಿ ಯಾವ ಥರ ಸಮಸ್ಯೆಗಳು ಬರ್ತವೆ, ನೀವು ನೋಡಿರೋ ಸಮಸ್ಯೆಗಳೇ, ನೀವು ನೋಡದೇ ಇರೋ ಸಮಸ್ಯೆಗಳು ಯಾವುದು ಇರಲ್ಲ, ನೀವು ಹೇಳಿದೆಲ್ಲ ಇರುತ್ತೆ. ಅಂಥ ಸಮಸ್ಯೆಗಳಲ್ಲಿ ಅವರು ದೇ ಗೋ ಥ್ರೂ ದೇ ಜರ್ನಿ. ಅದು ಕಾನ್ಸಿಕ್ವೆನ್ಸ್ ಇದೆ. ನೀವೇನು ಆಯ್ಕೆ, ನೀವು ಹೇಳಿದ್ರಲ್ಲ, ಡಿಸ್ಕ್ರೈಬ್ ಮಾಡಿದ್ರಲ್ಲ 2-3 ಥರ ಪ್ರೀತಿ, ಪ್ರತಿ ಆಯ್ಕೆಗೂ ಒಂದು ಕಾನ್ಸಿಕ್ವೆನ್ಸ್ ಇದ್ದೇ ಇರುತ್ತೆ. ಆ ಕಾನ್ಸಿಕ್ವೆನ್ಸಸ್ನ ನಮ್ಮ ಪಾತ್ರಗಳು ಫೇಸ್ ಮಾಡ್ತಾರೆ, ಅದನ್ನು ಅವ್ರ ಪರಿಸ್ಥಿತಿನ ಬದಲಾಯಿಸ್ಕೊಂಡು ವಿಲ್ ದೇ ಲವ್ ಒನ್ಸ್ ಮೋರ್ ಆರ್ ನಾಟ್ ಈಸ್ ದ ಕ್ವಶನ್ ವಿ ವಾಂಟ್ ಟು ಆನ್ಸರ್. ಸರ್ ಸಿಂಪಲ್ ಹಂಗೆ ಕ್ಯೂರಿಯಾಸಿಟಿ, ಈ ನೀವು ಲವ್ ಬಗ್ಗೆ ಕಾನ್ಸೆಪ್ಟ್ ತಗೊಂಡು ಇಂಡಿಯಾಗೆ ಬಂದಿದ್ದೀರಾ ಕರ್ನಾಟಕಕ್ಕೆ, ಬಟ್ ಆಸ್ಟ್ರೇಲಿಯಾದಲ್ಲಿ ಇದ್ದೀರಾ ಅಂತ ಹೇಳ್ತೀರಾ, ಅಲ್ಲಿ ಹೇಗಿದೆ ಸರ್ ಲವ್ ಬಗ್ಗೆ? ಅದೇ ಈಗ ಅವರು ಶಾಂಟಿಲ್ ಅವ್ರು ಆಮೇಲೆ ಸ್ಟೇಜಲ್ಲಿಂದ ಅವ್ರನ್ನ ಕೇಳಿ, ಅವರು ಯುವಕರು ಯುವತಿಯರು. ಸೊ ಇಲ್ಲ ಸರ್, ಎಲ್ಲ ಒಂದೇನೆ. ನಮ್ಮ ಸಿನಿಮಾ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ, ಆಸ್ಟ್ರೇಲಿಯಾದಲ್ಲಿ ಪ್ರೀತಿ ಯಾವ ಥರ ಇದೆ ಅಂತಲೂ ಅರ್ಥ ಆಗುತ್ತೆ. ಅದನ್ನೇ ನಾವು ಹೇಳ್ಬೇಕಾಗಿರೋದು. ಪ್ರೀತಿ ಪ್ರೇಮ ಎಲ್ಲ ಕಡೆನೂ ಒಂದೇ. ನಾವು ಮಾತಾಡೋ ರೀತಿ ಬೇರೆ, ಅದನ್ನು ವ್ಯಕ್ತಪಡಿಸುವ ರೀತಿ ಬೇರೆ. ಪ್ರೀತಿನೇ ಶೀಘ್ರವಾಗಿ ಆಗಿದೆ ಸ್ವಲ್ಪ, ಮೋಸ್ಟ್ಲಿ ಬೆಂಗಳೂರು ಮತ್ತು ಆಸ್ಟ್ರೇಲಿಯಾ. ಮೊದಲನೇದಾಗಿ ಥ್ಯಾಂಕ್ಸ್ ಅ ಲಾಟ್ ಫಾರ್ ಕಮ್ಮಿಂಗ್. ನಿಮ್ಮ ಅಮೂಲ್ಯವಾದ ಟೈಮ್ ಇದ್ದೀರಾ, ಥ್ಯಾಂಕ್ಸ್ ಅ ಲಾಟ್. ಮತ್ತು ಎರಡನೇದಾಗಿ ನಮ್ಮ ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ. ದೋ ಇಟ್ ಅ ಸ್ಮಾಲ್, ಇದೆಲ್ಲ ನಮಗೂ ಒಂದು ದೊಡ್ಡ ಮೈಲ್ ಸ್ಟೋನ್ ಇವತ್ತು. ಕಿರಣ್ ಸರ್ ಹೇಳಿರೋ ಥರ ಅಕ್ಟೋಬರಿಂದ ನಡೆದು ಇವಾಗ ಆಲ್ಮೋಸ್ಟ್ ಆಗಸ್ಟಲ್ಲಿ ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಟೈಟಲ್ ಲಾಂಚಿಂದ. ಸೊ ಇದು ನಮಗೆ ದೊಡ್ಡ ವಿಷಯ ಇವತ್ತು. ಸೊ ಅದು ಬಿಟ್ಟರೆ ಐ ಆಮ್ ಆಲ್ಸೋ ವೆರಿ ಥ್ಯಾಂಕ್ಫುಲ್. ಸಾರಿ, ನನ್ನ ಹೆಸರು ವಿದ್ಯಾಪ್ರಭು. ನಾನು ಬೆಂಗಳೂರಿನವಳೆ. ನಂದಿದು 5ನೇ ಚಿತ್ರ ರಿಲೀಸ್ ಆಗೋಕ್ಕೆ. ನನ್ನ ಪಾತ್ರದ ಬಗ್ಗೆ ನಾನು ಜಾಸ್ತಿ ಹೇಳೋಕೆ ಇಷ್ಟಪಡಲ್ಲ. ಮೇ ಬಿ ಇಫ್ ದೆರ್ ಆರ್ ಎನಿ ಕ್ವೆಶನ್ಸ್ ಮೇ ಬಿ ನೀವು ಕೇಳಿ, ನಾನು ಹೇಳ್ತೀನಿ. ಬಟ್ ಏನಾದರೂ ಹೇಳಬೇಕಾದ್ರೆ ನಿಮಗೆಲ್ಲ ತುಂಬ ಇಷ್ಟ ಆಗುವಂಥ ಪಾತ್ರ. ಯು ವಿಲ್ ಡೆಫಿನೆಟ್ಲಿ ಫಾಲ್ ಇನ್ ಲವ್ ವಿತ್ ದಿಸ್ ಕ್ಯಾರೆಕ್ಟರ್ ಅನ್ನೋಕೆ ಇಷ್ಟಪಡ್ತೀನಿ. ಸೊ ತುಂಬ ಸೂಕ್ಷ್ಮ, ತುಂಬ ಒಳ್ಳೆ ಪಾತ್ರ, ಒಳ್ಳೆದಾಗಿ ಬರೆದಿದ್ದಾರೆ. ಓವರಾಲ್ ಸ್ಟೋರಿನೂ ತುಂಬ ಒಳ್ಳೆದಾಗಿ ಮೂಡ್ ಬಂದಿದೆ. ವಿ ಕಾಂಟ್ ವೇಟ್ ಟು ಶೋ ಆ್ಯಂಡ್ ಹ್ಯಾವ್ ದಿಸ್ ಇನ್ ಫ್ರಂಟ್ ಆಫ್ ಯು. ಎಸ್, ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಅ ಲಾಟ್. ಮತ್ತು ಕಿರಣ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಮೇಲೆಲ್ಲ ಇಷ್ಟು ನಂಬಿಕೆ ಇಟ್ಟು, ಭರವಸೆ ಇಟ್ಟು, ಯಾವಾಗ ಮಾತಾಡಿದ್ರು ಅವ್ರ ಜೊತೆ ಎಷ್ಟು ಚೆನ್ನಾಗಿ ಎಲ್ಲರಿಂದ ಇನ್ಸ್ಪಿರೇಷನ್ ತೊಗೊಂಡು ಅದನ್ನು ಕಥೆಯಲ್ಲಿ ಅಳವಡಿಸಿ ತುಂಬ ಒಳ್ಳೆಯದಾಗಿ ಮೂಡ್ ಬಂದಿದೆ. ಸೊ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ. ಅಲ್ಲಿ ಪಾಸ್ ಆನ್ ದ ಮೈಕ್. ಸೋ ಮಚ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನನ್ನ ಹೆಸರು ಸಾಗರ್ ಅಂತ. ಹಾಯ್ ಥ್ಯಾಂಕ್ ಯು. ಚೆಕ್ ಮಾಡಿದೆ ಅಷ್ಟೇ. ಸೊ ಟು ಸ್ಟಾರ್ಟ್ ವಿತ್, ನಿಮಗೆ ಆ್ಯಕ್ಚುಲಿ ಒಂದು ಗುಡ್ ನ್ಯೂಸ್ ಇದೆ, ಒಂದು ಬ್ಯಾಡ್ ನ್ಯೂಸ್ ಇದೆ. ಯಾವ್ದು ಹೇಳಿ ಫಸ್ಟ್ ಬ್ಯಾಡ್ ನ್ಯೂಸ್ ಕೇಳ್ತೀವಪ್ಪ. Bad news, huh? ಸೀತಿನಲ್ಲ ಲಾಸ್ಟಿಗೆ ಅಂತ. ಬ್ಯಾಡ್ ನ್ಯೂಸಾ? ಯು ವಾಂಟ್ ಮಿ ಟು ರಿವೀಲ್ ದ ಬ್ಯಾಡ್ ನ್ಯೂಸ್? ನೀವು ಎಷ್ಟೇ ಬ್ಯಾಡ್ ನ್ಯೂಸ್ ಕೇಳಿದ್ರು ನಾನು ಫಸ್ಟ್ ಗುಡ್ ನ್ಯೂಸ್ ಹೇಳೋದು. ಸೊ ದ ಗುಡ್ ನ್ಯೂಸ್ ಇಸ್ ದ ಮೂಮೆಂಟ್ ಇಸ್ ಓಕೆ ಸಾರಿ ಐ ಆಮ್ ಯೂಸ್ಡ್ ಇಟ್ ಸಾರಿ. ಸೊ ದ ಗುಡ್ ನ್ಯೂಸ್ ಇಸ್ ದ ಮೂಮೆಂಟ್ ಇಸ್ ಫೈನಲಿ ಹಿಯರ್. ಆಲ್ ದ ಎನರ್ಜಿ ವಿ ಬಿನ್ ಪುಟ್ಟಿಂಗ್ ಔಟ್ ಅಥವಾ ಹಾರ್ಡ್ ವರ್ಕ್ ಏನು ಮಾಡ್ತಾ ಇದ್ವಿ, ಇಟ್ ಇಸ್ ಫೈನಲಿ ಹಿಯರ್. ಟು ಟೆಲ್ ಮೀ, ನನ್ನ ಬಗ್ಗೆ ಹೇಳಬೇಕಂದ್ರೆ, ನನ್ನ ಹೆಸರು ಸಾಗರ್ ಅಂತ. ಐ ಆಮ್ ದ ರೈಟರ್, ಡೈರೆಕ್ಟರ್ ಆ್ಯಂಡ್ ಆ್ಯಕ್ಟರ್ ಆಫ್ India's first ever university backed student made feature length film Missing in the Chaos ಅಂತ. Due to bad PR and marketing ಅದು ಅಷ್ಟೊಂದು ರೀಚ್ ಆಗಲಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಐ ವಾಸ್ ರೈಟಿಂಗ್ ಮೈ ಸೆಕೆಂಡ್ ಸ್ಕ್ರಿಪ್ಟ್. ಯಾಕೆ ವಿ ವರ್ ರಿಸರ್ಚಿಂಗ್ ಆನ್ ದ ಸೇಮ್ ಥಿಂಗ್, ಮೀ ಆ್ಯಂಡ್ ಕಿರಣ್, ಬಟ್ ಪ್ಯಾರಲಿ ವಿ ಡಿಂಟ್ ನೋ ಈಚ್ ಅದರ್ ಅಬೌಟ್ ದ ಡೇಟಿಂಗ್ ಮಾರ್ಕೆಟ್. ನಮ್ಮ ಹುಡುಗರಿಗೆ
ಯಾಕೆ ಅಷ್ಟೊಂದು ಕಷ್ಟ ಆಗ್ತಿದೆ ಹುಡುಗಿನ ಫಸ್ಟ್ ಆಫ್ ಆಲ್ ಅಟ್ರಾಕ್ಟ್ ಮಾಡೋದ್ರಲ್ಲಾಗಲಿ, ವೈ ಇಸ್ ಡೇಟಿಂಗ್ ವರ್ಡ್ ಬ್ರೂಟಲಿ ಒನ್ ಸೈಡೆಡ್. ಆಮೇಲೆ ಈ ವಿಡಿಯೋಲ್ಲಿ ನೀವು ಹೇಳಿದಾಗೆ ಬ್ರೆಡ್ ಕಮಿಂಗ್, ಗೋಸ್ಟಿಂಗ್ ಇದೆಲ್ಲ ಗೊತ್ತಿದ್ರು ವೈ ಡು ಪೀಪಲ್ ಸ್ಟಿಲ್ ಫಾಲ್ ಫಾರ್ ಇಟ್? ಸೊ ಈ ಕ್ವಶನ್ಸ್ ಬಗ್ಗೆ ರಿಸರ್ಚ್ ಮಾಡಬೇಕಾದ್ರೆ ಕಿರಣ್ ಸರ್ ಅಪ್ರೋಚ್ ಮೀ ಆ್ಯಂಡ್ ಹಿ ಟೋಲ್ಡ್ ಮಿ ಅಬೌಟ್ ಸ್ಪಾಯ್ಲರ್ ಕೊಟ್ಬಿಡ್ತಿದ್ದೆ. ಬಟ್ ದ ಥಿಂಗ್ ಈಸ್ ಹಿ ಟೋಲ್ಡ್ ಮಿ ಅಬೌಟ್ ದ ಕ್ಯಾರೆಕ್ಟರ್. ಅಪ್ಯಾರೆಂಟ್ಲಿ ದ ಕ್ಯಾರೆಕ್ಟರ್ ದಟ್ ಐ ವಾಸ್ ರೈಟಿಂಗ್ ಅಂಡ್ ದ ಕ್ಯಾರೆಕ್ಟರ್ ದಟ್ ಹಿ ಆಫರ್ಡ್ ಮಿ ವಾಸ್ ಒನ್ ಆ್ಯಂಡ್ ದ ಸೇಮ್ ಥಿಂಗ್ ಆ್ಯಂಡ್ ಐ ವಾಸ್ ಲೈಕ್ ಸೂಪರ್ ಎಕ್ಸೈಟೆಡ್. ನಾನು ಅವ್ರನ್ನ ಮೀಟ್ ಮಾಡಿದಾದ್ಮೇಲೆ ನನ್ನ ಫಸ್ಟ್ ಕ್ವಶನ್ ಅವರು ಕೇಳಿದ್ದೇನೆಂದರೆ, ನೀವು ನಿಜವಾಗ್ಲೂ ಫಸ್ಟ್ ಟೈಮ್ ರೈಟರಾ ಅಂತ. ಬಿಕಾಸ್ ಐ ಆಮ್ ನಾಟ್ ಕಿಡಿಂಗ್, ದ ಫ್ಲೋ ಆಗಿರ್ಬೋದು, ಕ್ಯಾರೆಕ್ಟರ್ ಡೈನಾಮಿಕ್ಸ್ ಆಗಿರ್ಬೋದು, ಎಮೋಷನ್ಸ್ ದಟ್ ಈಸ್ ಬಿಲ್ಟ್ ಆನ್, ಅಥವಾ ಸೀನ್ ಡೈನಾಮಿಕ್ಸ್ ಆಗಿರ್ಬೋದು, ಇಟ್ ಈಸ್ ವೆರಿ ಸ್ಪೆಸಿಫಿಕ್ ಆ್ಯಂಡ್ ಇಟ್ ಹ್ಯಾಸ್ ಕಮ್ ಔಟ್ ಸೋ ನ್ಯಾಚುರಲ್. ಆ್ಯಂಡ್ ಐಮ್ ಟೆಲಿಂಗ್ ಯು, ಎಷ್ಟು ನ್ಯಾಚುರಲ್ ಆಗಿರುತ್ತೋ ಅದನ್ನು ಬರೆಯೋದು ಅಷ್ಟೇ ಕಷ್ಟ ಆಗಿರುತ್ತೆ. ಸೊ ಫಸ್ಟ್ ಟೈಮ್ ಡೈರೆಕ್ಟರ್ಗೆ ಐ ವಾಸ್ ಲೈಕ್ ರಿಯಲಿ ಸರ್ಪ್ರೈಸ್ಡ್ ಆ್ಯಂಡ್ ಬ್ಲೋನ್ ಅವೇ. ಅದಾದಮೇಲೆ ಈಸ್ ಆ್ಯಕ್ಚುಲಿ ಟ್ವೈಸ್ ಮೈ ಏಜ್. ನನ್ನ ಸಜೆಷನ್ಸು ಅವ್ರು ತೊಗೊಳ್ಳೋ ಅವಶ್ಯಕತೆ ಏನಿಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ಹಿ ವಾಸ್ ಸೋ ಕೈಂಡ್ ಆ್ಯಂಡ್ ಜನರಸ್. ನಾನು ಅವ್ರಿಗೆ ಈ ಥರ ಇದೆ ಸ್ಕ್ರಿಪ್ಟಲ್ಲಿ, ಇಲ್ಲೊಂದು ಸ್ವಲ್ಪ ನಂಗೆ ಆಫ್ ಅನ್ನಿಸ್ತಿದೆ ಅಂತ ಹೇಳಿದಾಗೆಲ್ಲ ಡ್ರಾಫ್ಟ್ಸ್ ಆಫ್ಟರ್ ಡ್ರಾಫ್ಟ್ಸ್ ಕಂಟಿನ್ಯೂಸ್ 6 months ಒಂದು 50 ಡ್ರಾಫ್ಟ್ಸ್ನ ಎಡಿಟ್ ಮಾಡಿ ದ ಸ್ಕ್ರಿಪ್ಟ್ ಹ್ಯಾಸ್ ನೌ ರೀಚ್ಡ್ ಅಟ್ ಇಟ್ಸ್ ಪೀಕ್ ಸ್ಟೇಜ್. ದ ಕಾನ್ಸೆಪ್ಟ್ ಆಗಿರ್ಬೋದು, ಏನೇ ಆಗಿರ್ಬೋದು, ಇಟ್ ಹಸ್ ಕಮ್ ಔಟ್ ರಿಯಲಿ ಗುಡ್. ಅಟ್ ಲಾಸ್ಟ್ ಐ ವಾಂಟ್ ಟು ಥ್ಯಾಂಕ್ ಕಿರಣ್ ಸರ್ ಫಾರ್ ದಿಸ್ ಕಿರಣ್ ಸರ್ ಆಪರ್ಚುನಿಟಿ. ಪ್ಲೀಸ್ ವೇದಿಕೆ ಮೇಲೆ ಬಂದ್ಬಿಡಿ ನೀವು. ನೋ ವರೀಸ್, ಜಸ್ಟ್ ಕಮ್. ಪ್ಲೀಸ್ ಅವ್ರ ಜೊತೆಗೆ ಇದ್ಬಿಡಿ, ತೊಂದರೆ ಏನಿಲ್ಲ. ಬನ್ನಿ. Kiran sir, thank you so much. I'm really grateful for this opportunity. And at last, I want to thank my parents. And at the same time, I want to thank PS University, Kannada PSU, and I want to thank Bangalore Players Theatre Association for everything. And Nimbuela, thank you so much. Thank you. I have come from Australia to be a part of this amazing film. I have learnt a little Kannada for you guys today, so if I make mistakes, forgive me, but this is all I know, okay? Illarigu namaskara. Nanu swalp Kannada kalitadini. Nanu Australia inda bandidini. That's pretty much it. Next time I come, I will learn more, I promise. Super. Thank you so much. I am extremely grateful to be a part of this film, and I can't wait to get started on this journey, and I can't wait for you guys to see the film. And I think I just want to say thank you for inviting me into your country. It has been an amazing experience. Words truly can't describe how great it has been to be here and experience your culture and your kindness. And I think that will also be shown in the film. As you guys come to Australia and we film in Australia, I think what we're making here is going to make history, and I think it's going to be very special, and I'm very grateful for Kiran for making me a part of this project. It truly means the world. So thank you for having me. Not yet, but I really want to. I need good recommendations. ಈಗ ನೀವು ಕನ್ನಡದಲ್ಲಿ ಹೇಳಿ ಡೈಲಾಗು ಎಷ್ಟು ಟೈಮ್ ತೊಗೊಂಡ್ರು ರಿಹರ್ಸಲ್ ಮಾಡೋದಕ್ಕೆ ಅವರು? Like, I don't know, a day. It was more to get like the words right. It's a very difficult language you guys have. It's not easy. It is not difficult, it's very easy. It's Okay. smoothie. Okay. Well, I'll learn more, I promise. ಬಿಫೋರ್ ಯಾವ್ದಾದ್ರು ಬೇರೆ ಸಿನಿಮಾ ಮಾಡಿದ್ದಾರೆ ಅವರು ಇದಕ್ಕೆ ಮುಂಚೆ ಯಾವ್ದಾರ? Yes, Australian films, not Indian films. This will be my first one, but hopefully one of many more. Very happy to be a part of it. So, yeah. ಬಿಫೋರ್ ಶೂಟಿಂಗ್ ಹೋಗಿ ರಿಹರ್ಸಲ್ಸ್ ಎಲ್ಲ ಆಗಿದೆಯಾ? ಆಗಬೇಕು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಖುಷಿ, ಆ್ಯಂಡ್ ಐ ಕ್ಯಾನ್ ಆ್ಯಕ್ಚುಲಿ ಹಿಯರ್ ಮೈ ಓನ್ ಹಾರ್ಟ್ ಬೀಟ್ ಬಿಕಾಸ್ ಐ ಆಮ್ ನರ್ವಸ್. ಬಟ್ ಯಾ, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್ ನಮ್ಮೆಲ್ಲರ ಜೊತೆ. ಐ ಆಮ್ ವೆರಿ ವೆರಿ ಹ್ಯಾಪಿ ಟು ಬಿ ಹಿಯರ್. ಥ್ಯಾಂಕ್ ಯು ಸೋ ಮಚ್ ಕಿರಣ್ ಸರ್ ಫಾರ್ ದ ಆಪರ್ಚುನಿಟಿ, ಆ್ಯಂಡ್ I'm very excited ಅಷ್ಟೇ to play this role, and I'm looking forward to it. Thank you. ಎಲ್ರಿಗೂ ನಮಸ್ಕಾರ. ನಾನು ಪೂರ್ಣ KS ಅಂತ, ಸ್ವತಃ ತೀರ್ಥಹಳ್ಳಿಯವನು, ಶಿವಮೊಗ್ಗ.
ಬಂದಿರುವಂತಹ ಎಲ್ಲರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಿರಣ್ ಹ್ಯಾವಿಂಗ್ ಮಿ ಆನ್ ಸ್ಟೇಜ್. ಫಸ್ಟ್ ಟೈಮ್ ಕಿರಣ್ ಸರ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರು. ಸೊ ದಟ್ ನಾನು ಈ ಥರ ಒಂದು ಕ್ಯಾರೆಕ್ಟರ್ನ ಹುಡುಕ್ತಾ ಇದ್ದೀನಿ, ಸೊ ನಿನ್ನ ಪ್ರೊಫೈಲ್ ನೋಡಿದಾಗ ನೀನು ಆ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತೀಯ ಅಂತ. ಫ್ರಮ್ ನೋವೇರ್ ನನಗೆ ಈ ಥರ ಒಂದು ಆಪರ್ಚುನಿಟಿ ಬಂದಾಗ ಐ ವಾಸ್ ಸೋ ಹ್ಯಾಪಿ ದಟ್ ಏನು ಹೇಳಬೇಕು ಗೊತ್ತಾಗಲ್ಲ. ಸರ್ ಲೆಟ್ಸ್ ಕನೆಕ್ಟ್, ಮಾತಾಡೋಣ, ವಾಟ್ಸಪ್ ಫ್ರೀ ಇದ್ದಾಗ ಫೋನ್ ಮಾಡಿ ಅಂತ ಹೇಳಿದ್ರು ಸರ್. ಸೊ ಕನೆಕ್ಟ್ ಮಾಡಿದ್ವಿ. ಸೊ ಐ ಥಿಂಕ್ ದ ಕಾಲ್ ವೆಂಟ್ ಆಲ್ಮೋಸ್ಟ್ 3 hours, 2.5 hours. ಯಪ್ಪ ನನಗಂತೂ ಗೊತ್ತೇ ಆಗಿಲ್ಲ 3 hours ಹೆಂಗೆ ಹೋಯ್ತು ಅಂತ. ಬಟ್ ಅದರಲ್ಲಿ ಕತೆ ಏನೂ ಹೇಳಿಲ್ಲ, ನನ್ನ ಬಗ್ಗೆ ತಿಳ್ಕೊಂಡ್ರು ಸರ್. ಅವ್ರಿಗೆ ಏನೇನು ಬೇಕು ರಿಕ್ವೈರ್ಮೆಂಟ್ಸ್ ಎಲ್ಲ ತಿಳ್ಕೊಂಡು ಆಮೇಲೆ ಈ ಕತೆಗಳನ್ನ ಹೇಳಿದ್ರು ನನಗೆ. ಸೊ ಈ ಥರ ಒಂದಿದೆ ಕ್ಯಾರೆಕ್ಟರ್ ಅಂತ. ಅದಾದಮೇಲೆ ಟೇಬಲ್ ರೀಡಿಂಗ್ ಆಯಿತು. ಟೇಬಲ್ ರೀಡಿಂಗಲ್ಲಿ ಎಲ್ಲರೂ ಅರ್ಥ ಮಾಡಿಸಿದ್ರು. ಇಟ್ಸ್ ಟೋಟಲಿ ಯೂನಿಕ್ ಸ್ಟೋರಿ. ಲವ್ ಅಂದರೆ ಅದ್ರ ಭಾವನೆಗಳನ್ನ ಹೇಗೆ ಅರ್ಥ ಮಾಡಿಸಿದ್ರೆ ಸರ್. ಸೊ ಇಟ್ ವಾಸ್ ಸೋ ಗುಡ್. ಇಂತಹ ಒಂದು ಮೂವಿ ಬೇಕು ಆ್ಯಕ್ಚುಲಿ, ಈ ಟೈಮಲ್ಲಿ ಬೇಕು. ಸೊ ಜೆನ್ಸಿ ಅಂತಾರೆ ಎಲ್ರಿಗೂ ಒಂದು ಮುಟ್ಟುವಂಥ ಸ್ಟೋರಿ ಇದು. ಐ ಆಮ್ ಜಸ್ಟ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಥ್ಯಾಂಕ್ಸ್ ಅ ಲಾಟ್ ಫಾರ್ ದಿಸ್ ಆಪರ್ಚುನಿಟಿ ಸರ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್. ಎಸ್, ಇದೆ ಓಕೆನಾ ಸರ್? ಈಗ ಫುಲ್ಫಿಲ್ ಅನ್ನಿಸ್ತಪ್ಪ ಟೀಮ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ ಇವತ್ತು. ಫಸ್ಟ್ಲಿ ಥ್ಯಾಂಕ್ ಯು ಕಿರಣ್ ಸರ್ ಈ ಒಂದು ಆಪರ್ಚುನಿಟಿಗೆ. ಆ್ಯಂಡ್ ಜಾಗರ್ಷನಾಥ್ ಸರ್ ನಮಸ್ತೆ. ತುಂಬ ಖುಷಿ ಆಗ್ತಿದೆ ನೀವು ಬಂದಿರೋದು. ಇಟ್ಸ್ ಅ ಸ್ಪೆಷಲ್ ಡೇ ನಮ್ಮೆಲ್ಲರಿಗೂ, ಆ್ಯಂಡ್ ನಿಮ್ಮ ಪ್ರೆಸೆನ್ಸ್ ಇನ್ನೂ ಸ್ಪೆಷಲ್ ಮಾಡಿದೆ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಸಿನಿಮಾ ಬಗ್ಗೆ ಆಲ್ರೆಡಿ ನಮ್ಮ ಡೈರೆಕ್ಟರ್ ಎಲ್ಲ ಹೇಳ್ಬಿಟ್ಟಿದ್ದಾರೆ ಸವಿಸ್ತಾರವಾಗಿ, ಅವ್ರು ಏನಕ್ಕೆ ಮಾಡಿದ್ದಾರೆ, ಏನಕ್ಕೆ ಬರೆದಿದ್ದಾರೆ ಅಂತ. ಆ್ಯಂಡ್ ಅವ್ರು ನನಗೆ ಫಸ್ಟ್ ಹೇಳಿದ ಲೈನೇ ಒಂದು, ನಾನು ತುಂಬ ಒಡೆದೋಗಿರೋ ಹಾರ್ಟ್ಗಳನ್ನ ಸರಿ ಮಾಡಿದ್ದೀನಿ. ಅದು ಮೆಡಿಕಲ್ ರೀಸನ್ಸ್ಗಾದರೆ ಫಿಕ್ಸ್ ಮಾಡ್ಬೋದು, ಬಟ್ ಎಮೋಷನಲಿ ಒಡೆದೋಗಿರೋ ಹಾರ್ಟ್ನ ಫಿಕ್ಸ್ ಮಾಡೋದು ತುಂಬ ಕಷ್ಟ. ಸೊ ಅದ್ರ ಬಗ್ಗೆ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ. ಆ್ಯಂಡ್ ನಾನು ಯೂಟ್ಯೂಬ್ ಇಂಟರ್ವ್ಯೂ ನೋಡಿ ಅವರು ಕಾಂಟ್ಯಾಕ್ಟ್ ಮಾಡಿದ್ದು. ಆ್ಯಂಡ್ ಫಸ್ಟು ಜಸ್ಟ್ ಮಾತುಕತೆಯಾಗಿ ಸ್ಟಾರ್ಟ್ ಆಗಿದ್ದು ಒಂದು ಡಿಸ್ಕಷನ್ನು, ಒಂದು ಸಿನಿಮಾ ರೂಪ ತಗೊಂಡು ಇವತ್ತು 8 ತಿಂಗಳ ನಂತರ ನಾವೆಲ್ಲ ಇಲ್ಲಿ ನಿಂತಿದ್ದೀವಿ. ಸೊ ಐ ಆಮ್ ವೆರಿ ಹ್ಯಾಪಿ ಈ ಒಂದು ಜರ್ನಿ ಬಗ್ಗೆ. ಆ್ಯಂಡ್ ಈ ಮೂಮೆಂಟ್ ನನಗೆ ಇನ್ನೂ ಎಕ್ಸ್ಟ್ರಾ ಸ್ಪೆಷಲ್, ಯಾಕಂದರೆ ನಾನು ಚಿಕ್ಕ ವಯಸ್ಸಿನ ಹೀರೋ ಆಗ್ಬೇಕಂತ ಅಂದ್ಕೊಂಡು ಬೆಳೆದಿದ್ದು, ಕನ್ಸು ಕಟ್ಕೊಂಡು. ಬಟ್ ಕನ್ಸು ಕಾಣೋದು ಈಸಿ, ಅದನ್ನ ನನ್ಸು ಮಾಡ್ಕೊಳ್ಳೋ ಆ ಜರ್ನಿ ತುಂಬ ಚಾಲೆಂಜಿಂಗು. ಆ ಎಲ್ಲ ಚಾಲೆಂಜಸ್ನ ಮೀರಿ ನಾನು ಹೀರೋಗಿ ಆ್ಯಕ್ಟ್ ಮಾಡಿರೋ ಫಸ್ಟ್ ಸಿನಿಮಾ ಬಿಂಗೋ, ಅದು ಮುಂದಿನ ತಿಂಗಳು ರಿಲೀಸ್ ಆಗ್ತಾಯಿದೆ. ಅದು ರಿಲೀಸ್ ಆಗೋಕ್ಕೂ ಮೊದಲೇ 2 ಸಿನಿಮಾದಲ್ಲಿ ಹೀರೋಗಿ ಆ್ಯಕ್ಟ್ ಮಾಡಿದ್ದೀನಿ. ಅದರಲ್ಲಿ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ, ಆ್ಯಂಡ್ ಇವತ್ತು ಇನ್ನೊಂದು ಸಿನಿಮಾ ಟೈಟ್ಲ್ ಅನೌನ್ಸ್ ಆಗ್ತಿದೆ. ಸೊ ನಮ್ಮ ಇಂಡಸ್ಟ್ರಿ ವೊಕ್ಯಾಬ್ಯುಲರಿ ಪ್ರಕಾರ ನಾನೊಂದು ಔಟ್ಸೈಡರ್ ಅಂತ ಕರಿತೀವಿ. ಅಂದರೆ ಯಾವುದೋ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ಲದೆ, ಗಾಡ್ ಫಾದರ್ ಇಲ್ಲದೆ, ಏನೋ ಒಂದು ಸಪೋರ್ಟ್ ಸಿಸ್ಟಮ್ ಇಲ್ಲದೆ, ಬರೀ ಟ್ಯಾಲೆಂಟನ್ನು ನಂಬ್ಕೊಂಡು ಬಂದಿರೋದು. ಸೊ ನಮ್ಮಂಥ ಕ್ಯಾಟಗರಿ ಆಫ್ ಆ್ಯಕ್ಟರ್ಸ್ಗೆ ಈ ಥರ ಆಪರ್ಚುನಿಟಿ ಸಿಗೋದು ತುಂಬ ಅದೃಷ್ಟ ಅಂತಲೇ ಹೇಳಬೇಕು. ಜೊತೆಗೆ ಅದೃಷ್ಟದ ಜೊತೆಗೆ ಒಂದು ಜವಾಬ್ದಾರಿ. ಸೊ ಬಂದಿರೋ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಂಡು ಹೀಗೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ಕೊಂಡು ಹೋಗ್ತೀವಿ. ಆ್ಯಂಡ್ ಇದು ಇಂಡೋ ಆಸ್ಟ್ರೇಲಿಯನ್ ಕ್ರಾಸ್ ಕಲ್ಚರ್ ಸಿನಿಮಾ. ನಮ್ಮ ಸಿನಿಮಾ ಅರ್ಧ ಬೆಂಗಳೂರಲ್ಲಿ ಶೂಟ್ ಆಗ್ತಿದೆ, ಇನ್ನು ಅರ್ಧ ಆಸ್ಟ್ರೇಲಿಯಾದಲ್ಲಿ ಶೂಟ್ ಆಗ್ತಿದೆ. ಅವರು ಆಸ್ಟ್ರೇಲಿಯಾದಲ್ಲಿ ಇದ್ದಾರೆ ಅಂತ ಕಾರಣಕ್ಕಲ್ಲಿ ಹೋಗ್ತಿಲ್ಲ, ಆ ಕತೆ ನ್ಯಾಚುರಲಿ ಆರ್ಗ್ಯಾನಿಕಲಿ ಅಲ್ಲಿ ಕರ್ಕೊಂಡು ಹೋಗುತ್ತೆ. ಆ್ಯಂಡ್ ಅವ್ರು ಹೇಳ್ದಂಗೆ ಇವತ್ತಿನ ಈ ಜೆನ್ಸಿ ಕಾಲಕ್ಕೆ ಸೂಟ್ ಆಗುವಂಥ ಕತೆ ಇದು. ಸೊ ಈಗ ಹೆಚ್ಚು ಹೇಳೋಕ್ಕೇನು ಇಷ್ಟಪಡಲ್ಲ, ಬಟ್ ನಮ್ಮ ಸಿನಿಮಾ ನೋಡಿದ್ಮೇಲೆ ಮೇ ಬಿ ಇನ್ನೂ ಜಾಸ್ತಿ ಮಾತಾಡೋಣ. ಬಟ್ ಥ್ಯಾಂಕ್ ಯು ಫಾರ್ ಆಲ್ ಆಫ್ ಯು ಟು ಬಿ ಹಿಯರ್ ಆ್ಯಂಡ್ ಮೇಕ್ ದಿಸ್ ಡೇ ಮೋರ್ ಸ್ಪೆಷಲ್ ಟು ಅಸ್. ಥ್ಯಾಂಕ್ ಯು.